ಪ್ರತಿ ಸಲ ಚಿನ್ನ ತಗೊಳ್ಬೇಕು ಅಂತ ಅನ್ನಿಸಿದಾಗ ನಾವು ಬರುವಂಥದ್ದು, ನನ್ನ ಇಡೀ ಕುಟುಂಬದವರು ಬರುವಂಥದ್ದು ಇಲ್ಲಿಗೆ. ಆ ನಂಬಿಕೆ ಇವತ್ತಿನವರೆಗೆ ಉಳಿಸ್ಕೊಂಡಿದೆ. ಕಣ್ಣೀರು ಉಳಿಸುವಂತ ಕೆಲಸವನ್ನು ಮುಳಿಯ ಸಂಸ್ಥೆ ಮಾಡ್ತದೆ. ಡೈಮಂಡ್ ಫೆಸ್ಟ್ ಅಲ್ಲಿ ಬಹಳಷ್ಟು ಆಯ್ಕೆ ಬಂದಿದ್ದು, ಗ್ರಾಹಕರು ಇದರ ಸದುಪಯೋಗ ಪಡಬೇಕು ಅಂತ ಕೇಳಿಕೊಳ್ತಾ ಇದ್ದೀನಿ. निर्विकल्पं निराकारमेकं निरानन्दमानन्दमद्वैतपूर्णं परं निर्गुणं निर्विशेषं निरीहं, परं निर्गुणं निर्विशेषं निरीहं परब्रह्मरूपं गणेशं भजेमं, गणेशं भजेमं, गणेशं भजेमं. ಮಹಾಲಿಂಗೇಶ್ವರ ದೇವಸ್ಥಾನ ಸಮಿತಿ ಅಧ್ಯಕ್ಷರಾದ ಶ್ರೀ ಈಶ್ವರ್ ಭಟ್ ಪಂಜಿಗೋಡು ಇವರಿಗೂ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಇವರಿಗೆ ನಯನ ಅವರು ಹೂವನ್ನು ನೀಡಿ ಸ್ವಾಗತವಾಗಿ ಕೇಳಿಕೊಳ್ತಿದ್ದೇನೆ. ಎಸ್ ರೈ ಮೇಡಮ್ ಇದ್ದಾರೆ, ಅವರಿಗೂ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಇವರಿಗೆ ಮೋಹಿನಿ ಅವರು ಹೂವನ್ನು ನೀಡಿ ಸ್ವಾಗತವಾಗಿ ಕೇಳಿಕೊಳ್ತಿದ್ದೇನೆ. ನಮ್ಮ ಜೊತೆ ಪತ್ರಕರ್ತ ಮಿತ್ರರು, ಛಾಯಾಗ್ರಹಣದವರು ಎಲ್ಲರೂ ಇದ್ದಾರೆ, ಹಾಗೂ ಗ್ರಾಹಕರು ಇದ್ದಾರೆ. ಎಲ್ಲರಿಗೂ ಸ್ವಾಗತವನ್ನು ಬಯಸ್ತಾರೆ. ಈ ಸಂಭ್ರಮವನ್ನು ಉದ್ಘಾಟಿಸಿ ಹಾಗೂ ನವೀನ ಆಭರಣಗಳನ್ನು ಅನಾವರಣಗೊಳಿಸಬೇಕಾಗಿ ವಿನಂತಿಸ್ತಾ ಇದ್ದೇವೆ. ಧನ್ಯವಾದಗಳು. ಪ್ರಕೃತಿ ಮನುಷ್ಯನಿಗೆ ಎಲ್ಲವನ್ನು ಕೊಡುತ್ತದೆ, ಆದರೆ ಅದನ್ನು ಉಪಯೋಗಿಸುವ ಕೌಶಲ್ಯ ನಮ್ಮಲ್ಲಿರಬೇಕಷ್ಟೆ. ಅಂತೆಯೇ ಮನುಷ್ಯನಿಗೆ ಸೌಂದರ್ಯ ವರ್ಧಿಸಲು ಬೇಕಾದ ಆಭರಣಗಳು ಇರುತ್ತದೆ, ಆದರೆ ಅದನ್ನು ಉಪಯೋಗಿಸುವ ಕೌಶಲ್ಯವಿರಬೇಕು. ಇದರಲ್ಲಿ ನಮ್ಮ ಮುಳಿಯದ ವಜ್ರಾಭರಣಗಳ ಪಾತ್ರವೇನು ಎಂಬುದನ್ನು ಪ್ರಾಸ್ತಾವಿಕ ಭಾಷಣದ ಮೂಲಕ ತಿಳಿಸಲಿದ್ದಾರೆ ನಮ್ಮ ಸಂಸ್ಥೆಯ MD ಅವರಾದ ಶ್ರೀ ಕೃಷ್ಣನಾರಾಯಣ ಮುಳಿಯ ಸರ್ ಅವರು. ಭಟ್ರೆ ನಮ್ಮ ಹಳೆಯ ಮಿತ್ರರು, ಹಾಗೆ ಭಾರತಿ ಶೆಟ್ಟಿ ಅವರೇ, ಸೇರಿರುವ ಎಲ್ಲ ಗ್ರಾಹಕ ಬಂಧುಗಳೇ, ಸಿಬ್ಬಂದಿ ವರ್ಗದವರೇ, ಪತ್ರಿಕಾ ಮಾಧ್ಯಮದವರೇ, ದೃಶ್ಯ ಮಾಧ್ಯಮದವರೇ, ತಮಗೆಲ್ಲ ತಿಳಿದಿರುವಂತೆ ಮುಳಿಯ 81 ವರ್ಷದ ಒಂದು ಅಭೂತಪೂರ್ವ ಪರಂಪರೆಯಿಂದ ಗ್ರಾಹಕರ ಸೇವೆಯಲ್ಲಿ ಇಲ್ಲಿ ನಮಗೆ ಪುತ್ತೂರಲ್ಲಿ ಸೇವೆ ನೀಡ್ತಾ ಇದೆ. 2002ರಲ್ಲಿ ಇಂದ ವಜ್ರರತ್ನ ಉತ್ಸವ ಅಂತ ಹೇಳುವಂಥ ನಮ್ಮ ಒಂದು ಕಾರ್ಯಕ್ರಮದಿಂದ ಗ್ರಾಹಕರಿಗೆ ವಜ್ರಾಭರಣ, ರತ್ನಾಭರಣಗಳ ಅತ್ಯುತ್ತಮ ಆಯ್ಕೆಯನ್ನು ನೀಡುತ್ತಾ ಬಂದಿದ್ದೇವೆ. ಅದರಲ್ಲಿ ಇತ್ತೀಚೆಗೆ ಮೊನ್ನೆ ಏಪ್ರಿಲಲ್ಲಿ ಶೋರೂಮನ್ನು, ಪುತ್ತೂರು ಶೋರೂಮನ್ನು ರಿನೋವೇಷನ್ ಮಾಡಿ ಇನ್ನೂ ಒಂದು ಹೊಸ ಗ್ರಾಹಕರಿಗೆ ಹೆಚ್ಚಿನ ಸೇವೆಯನ್ನು ನೀಡುವಲ್ಲಿ ನಾವು ಕಾರ್ಯಮಗ್ನವಾಗಿದ್ದೇವೆ. ಅದರಲ್ಲಿ ಪ್ರಥಮವಾಗಿ ಇನಾಗ್ರೇಷನ್ಗೆ ನಮ್ಮ ರಮೇಶ್ ಅರವಿಂದ್ ಅವರು ಬಂದಿದ್ದಾರೆ, ನಮ್ಮ ಬ್ರ್ಯಾಂಡ್ ಅಂಬಾಸಿಡರ್. ನಿಮಗೆಲ್ಲ ಗೊತ್ತಿರುವ ಹಾಗೆ ಬಹಳಷ್ಟು ಅವರು ಮೆಚ್ಚಿದ್ದಾರೆ ನಮ್ಮ ಆಯ್ಕೆಯನ್ನು ಮತ್ತು ಸೇವೆಯನ್ನು. ಹಾಗೆ ಪ್ರಥಮವಾಗಿ ಇದೀಗ ಡೈಮಂಡ್ ಫೆಸ್ಟ್ ಪುತ್ತೂರಿನ ಮತ್ತು ಸುತ್ತಮುತ್ತಲಿನ ಗ್ರಾಹಕರಿಗೆ ನಾವು ನೀಡ್ತಾ ಇದ್ದೇವೆ. ಇದರಲ್ಲಿ ಈ ಸಲ ವಿಶೇಷತೆ ಅಂತ ಹೇಳಿದರೆ ಸಾಲಿಟೇರ್ ಕಲೆಕ್ಷನ್ಸ್ ಇದೆ. ಸಾಲಿಟೇರ್ ಅಂತ ಹೇಳಿದರೆ ನಿಮಗೆ 25 ಸೆಂಟಿಂದ ಜಾಸ್ತಿ ಇರುವಂಥ ಡೈಮಂಡ್ಸ್, ಸಿಂಗಲ್ ಡೈಮಂಡ್. ಸೊ ಆ ಸಿಂಗಲ್ ಡೈಮಂಡ್ನ ವಿಶೇಷ ಕಲೆಕ್ಷನ್, ರ್ಯಾರ್ ಅಂತ ಹೇಳುವಂಥ RARE ರ್ಯಾರ್ ಕಲೆಕ್ಷನ್ಸನ್ನು ಈಗ ಪರಿಚಯಿಸ್ತಾ ಇದ್ದೇವೆ. ಸೊ ವಿಶೇಷತೆ ಅಂದರೆ ಇಡೀ ಭಾರತದಲ್ಲೇ ಪ್ರಥಮ ಬಾರಿಗೆ ನಾವು ಮುಳಿಯದಲ್ಲಿ ಒಂದು ಡೈಮಂಡ್ ಟೆಸ್ಟಿಂಗ್ ಮೆಷಿನ್, ಅಂದರೆ ನ್ಯಾಚುರಲ್ ಡೈಮಂಡ್ ಅಥವಾ ಲ್ಯಾಬ್ ಗ್ರೌಂಡ್ ಡೈಮಂಡ್ ಅಂತ ಹೇಳೋದನ್ನು
ಮೊನ್ನೆ ನಮ್ಮ ಶೋರೂಮ್ ಇನಾಗ್ರೇಷನ್ ಟೈಮಿಗೆ ಇಲ್ಲಿ ಲಾಂಚ್ ಮಾಡಿದ್ದೇವೆ. ಅಂದರೆ ನಿಮಗೆಲ್ಲ ಗೊತ್ತಿರುವ ಹಾಗೆ ಈಗ ಡೈಮಂಡನ್ನು ಲ್ಯಾಬಲ್ಲೂ ಸಹ ಮಾಡಲಿಕ್ಕಾಗ್ತದೆ, ಫ್ಯಾಕ್ಟ್ರಿಯಲ್ಲಿ ಸಹ ಮಾಡಲಿಕ್ಕಾಗ್ತದೆ. ಸೊ ಅದರ ವ್ಯತ್ಯಾಸ ಏನು ಅಂತ ಹೇಳಿದರೆ, ಲ್ಯಾಬ್ ಗ್ರೋನ್ ಡೈಮಂಡಿನ ವ್ಯಾಲ್ಯೂ ತಿಂಗಳಿಂದ ತಿಂಗಳ ಅಥವಾ ವರ್ಷದಿಂದ ವರ್ಷಕ್ಕೆ ಕಮ್ಮಿ ಆಗ್ತಾ ಹೋಗ್ತದೆ. ನ್ಯಾಚುರಲ್ ಡೈಮಂಡ್ನ ವ್ಯಾಲ್ಯೂ ಜಾಸ್ತಿ ಆಗ್ತಾ ಹೋಗ್ತದೆ. ಸೊ ಒಂದು ರೀತಿಯಲ್ಲಿ ನ್ಯಾಚುರಲ್ ಡೈಮಂಡ್ ಒಂದು ಇನ್ವೆಸ್ಟ್ಮೆಂಟ್ ಆಗಿರ್ತದೆ. ಲ್ಯಾಬ್ ಗ್ರೋನ್ ಡೈಮಂಡ್ ನಿಮಗೆ ಕಮ್ಮಿಯಲ್ಲಿ ಬರ್ತದೆ. ಸೊ ಅದರಲ್ಲಿ ತಪ್ಪಿ 2 ಸಹ ಅಥೆಂಟಿಕ್ ಡೈಮಂಡೇ, ಅದರಲ್ಲಿ ಪ್ರತಿಯೊಂದಕ್ಕೂ ಸರ್ಟಿಫಿಕೇಟ್ ಬರ್ತದೆ. ಬಟ್ ನ್ಯಾಚುರಲ್ ಡೈಮಂಡ್ ಅಂತ ಹೇಳಿಕೊಂಡು ಲ್ಯಾಬ್ ಗ್ರೋನ್ ಡೈಮಂಡ್ ಬರಬಾರ್ದು ಅಂತ ಹೇಳುವ ರೀತಿಯಲ್ಲಿ ನಮ್ಮ ಪ್ರತಿ ಡೈಮಂಡನ್ನು ನಮ್ಮ ಇಲ್ಲಿ ಟೆಸ್ಟಿಂಗ್ ಮೆಷಿನಲ್ಲಿ ನಾವು ಟೆಸ್ಟ್ ಮಾಡಿ ತೋರಿಸ್ತಾ ಇದ್ದೇವೆ. ಇದೇ ರೀತಿಯಲ್ಲಿ ನಮ್ಮ ಸಿಬ್ಬಂದಿಗಳು 4 C's ಕಟ್, ಕಲರ್, ಕ್ಲಾರಿಟಿ, ಕ್ಯಾರೆಟೇಜ್ ಇದರ ವಿಷಯದಲ್ಲಿ ಎಕ್ಸ್ಪರ್ಟ್ ಆಗಿರ್ತಾರೆ. ಡೈಮಂಡಿನ ಹೇಗೆ ಅದಕ್ಕೆ ವ್ಯಾಲ್ಯೂ ಬರ್ತದೆ ಅಂತ ಹೇಳುವ ವಿಷಯದಲ್ಲಿ. ಸೊ ಅದರ ಗ್ರಾಹಕರಿಗೆ ಸಂಪೂರ್ಣ ಮಾಹಿತಿ ಮೊದಲಿಂದಲೇ ನಮ್ಮ ಮುಳಿಯದಲ್ಲಿ ಚಿನ್ನಾಭರಣ ಖರೀದಿಯಲ್ಲಿ ಮಾಹಿತಿಯನ್ನು ಪೂರ್ತಿ ಕೊಡೋದು ನಮ್ಮ ಒಂದು ವಿಶೇಷ. ಎಲ್ಲರೂ ಹೇಳ್ತಾರೆ ಮುಳಿಯದಲ್ಲಿ ಬಂದರೆ ವಿವರವಾಗಿ ಹೇಳ್ತಾರೆ ಎಲ್ಲ ಡಿಸೈನ್, ಎಲ್ಲ ಅದರ ಗಟ್ಟಿ ಅಥವಾ ಯಾವ ವಿಷಯದಿಂದ ಯಾವ ಮೂಲದಿಂದ ಬಂತು ವಿವರವಾಗಿ ಹೇಳ್ತಾರೆ ಅಂತ. ಅದೇ ರೀತಿ ಡೈಮಂಡ್ ಮತ್ತು ಜೆಮ್ ಸ್ಟೋನಲ್ಲೂ ಸಹ ವಿವರವನ್ನು ನಾವು ನೀಡಿ ಕಸ್ಟಮರಿಗೆ ಅದರ ಸಂಪೂರ್ಣ ಮಾಹಿತಿ ನೀಡ್ತೇವೆ. ಸೊ ಈ ನಿಟ್ಟಿನಲ್ಲಿ ಈ ಡೈಮಂಡ್ ಫೆಸ್ಟಲ್ಲಿ ಬಹಳಷ್ಟು ಆಯ್ಕೆ ಬಂದಿದ್ದು ಗ್ರಾಹಕರು ಇದರ ಸದುಪಯೋಗ ಪಡಬೇಕು ಅಂತ ಕೇಳಿಕೊಳ್ತಾ ಇದ್ದೇನೆ. ಧನ್ಯವಾದಗಳು. ಈ ಒಂದು ವೈಭವಯುತವಾದ ಕಾರ್ಯಕ್ರಮಕ್ಕೆ ಅಧ್ಯಕ್ಷ ಸ್ಥಾನವನ್ನು ಅಲಂಕರಿಸಿರುವ ಶ್ರೀ ಪಂಜುಗುಡ್ಡೆ ಈಶ್ವರ ಭಟ್ ರವರಿಗೆ ಹಾಗೂ ವೇದಿಕೆಯಲ್ಲಿರುವ ಎಲ್ಲ ಗಣ್ಯರಿಗೆ, ಮಾಧ್ಯಮ ಮಿತ್ರರಿಗೆ, ಗ್ರಾಹಕರಿಗೆ, ಎಲ್ಲ ಸಿಬ್ಬಂದಿ ವರ್ಗದವರಿಗೆ ಮೊದಲಾಗಿ ಆತ್ಮೀಯವಾದ ನಮಸ್ಕಾರಗಳನ್ನು ತಿಳಿಸಲಿಕ್ಕೆ ಇಷ್ಟಪಡ್ತೇನೆ. ಈ ಸದ್ಭಾಗ್ಯವನ್ನು ಒದಗಿಸಿಕೊಟ್ಟದ್ದಕ್ಕೆ ಸಂಬಂಧಪಟ್ಟ ಎಲ್ಲರಿಗೆ ನನ್ನ ಧನ್ಯವಾದಗಳು. ವರಮಹಾಲಕ್ಷ್ಮಿ ಹಬ್ಬದ ಹೊಸ್ತಿಲಲ್ಲಿ ನಾವಿದ್ದೇವೆ. ವರಮಹಾಲಕ್ಷ್ಮಿ ಹಬ್ಬ ಆರಾಧನೆ ಮನೆ ಮಂದಿಗೆ ಶ್ರೀಮಂತಿಕೆ, ಆರೋಗ್ಯ, ಸುಖ, ಶಾಂತಿ ಹೆಚ್ಚಲಿ ಎಂಬ ಇಚ್ಛೆಯ ಸಂಕೇತ. ಈ ವಿಶೇಷ ಸಂದರ್ಭದಲ್ಲಿ ನಮ್ಮನ್ನು ಶೋಭಿಸಲಿರುವ ಆಭರಣಗಳನ್ನು ಧರಿಸುವುದು, ಖರೀದಿಸುವುದು ಎಲ್ಲವೂ ನಮ್ಮ ಸಂಸ್ಕೃತಿ ಜೊತೆಗೆ ಈಗಾಗಲೇ ಸೇರಿ ಹೋಗಿದೆ. ವಜ್ರ ಕೇವಲ ಕಲ್ಲಲ್ಲ, ಶುದ್ಧತೆ, ಶಕ್ತಿಮತ್ತತೆ ಮತ್ತು ಶಾಶ್ವತ ಪ್ರೇಮವನ್ನು ಸೂಚಿಸುತ್ತದೆ. ಇದು ವೈಭವ, ಮನೋರಂಜನೆ ಮತ್ತು ಸಾಮರಸ್ಯವನ್ನು ಹೆಚ್ಚಿಸುತ್ತದೆ. ಬಂಗಾರ ಮತ್ತು ವಜ್ರ ಇದು ಆರ್ಥಿಕ ಬಲವನ್ನಷ್ಟೇ ಅಲ್ಲ, ಧಾರ್ಮಿಕ ಪವಿತ್ರತೆಯನ್ನು ಕೂಡ ಬಿಂಬಿಸುತ್ತದೆ. ಇವು ತಲೆಮಾರಿನಿಂದ ತಲೆಮಾರಿಗೆ ಪರಂಪರೆಯ ದ್ಯೋತಕವಾಗಿ ತನ್ನ ಹಿರಿತನವನ್ನು ಮೆರೆಸಿಕೊಂಡು ಬಂದಿದೆ. ಮುಳಿಯ ಗೋಲ್ಡ್ ಆ್ಯಂಡ್ ಡೈಮಂಡ್ಸ್ ಇಲ್ಲಿರುವ ನಿಜವಾದ ವೈಶಿಷ್ಟ್ಯತೆ ಎಲ್ಲಿ ಅಡಗಿದೆ ಅಂತ ನನಗೊತ್ತು, ಜನಸಾಮಾನ್ಯರಿಗೂ ಗೊತ್ತು. ಆದರೂ ಕೂಡ ಅದು ಇಲ್ಲಿನ ನಿರಂತರ ನಂಬಿಕೆ, ಶುದ್ಧತೆ ಮತ್ತು ವೈಭವಯುತ ವಿನ್ಯಾಸಗಳಲ್ಲಿ ಅಡಕಗೊಂಡಿದೆ ಅಂತ ನಾನು ನಂಬಿದ್ದೇನೆ. ಮತ್ತು ಅದು ಗುಣಮಟ್ಟದೊಂದಿಗೆ ಜೊತೆಯಾಗಿ ಖಚಿತತೆ ಮತ್ತು ಪ್ರಾಮಾಣಿಕತೆಯೊಂದಿಗೆ ಬಂದಿರುತ್ತದೆ. ಇದಕ್ಕೆ ಸಾಕ್ಷಿಯಾಗಿ ಸಾಮಾನ್ಯ 2002ರಿಂದ ನಾನು ಮತ್ತು ನನ್ನ ಕುಟುಂಬದವರು ಮುಳಿಯ ಜುವೆಲ್ಸ್ನ ಗ್ರಾಹಕರಾಗಿದ್ದೇವೆ. ಪ್ರತಿ ಸಲ ಚಿನ್ನ ತಗೊಳ್ಬೇಕು ಅಂತ ಅನ್ನಿಸಿದಾಗ ನಾವು ಬರುವಂಥದ್ದು, ನನ್ನ ಇಡೀ ಕುಟುಂಬದವರು ಬರುವಂಥದ್ದು ಇಲ್ಲಿಗೆ. ಆ ನಂಬಿಕೆ ಇವತ್ತಿನವರೆಗೆ ಉಳಿಸ್ಕೊಂಡಿದ್ದೇವೆ, ಮುಂದಕ್ಕೆ ಕೂಡ ಅದು ಇದೆ ಅಂತ ಹೇಳೋದನ್ನು ತುಂಬ ಖುಷಿಯಿಂದ ಹೇಳಲಿಕ್ಕೆ ಇಷ್ಟಪಡ್ತೇನೆ. ಇದೀಗ ಡೈಮಂಡ್ ಫೆಸ್ಟ್ ಜೊತೆಗೆ ವರಮಹಾಲಕ್ಷ್ಮಿ ಹಬ್ಬ ಈ ಪವಿತ್ರ ಸಂಧಿಭಾಗದಲ್ಲಿ ನಾವೆಲ್ಲರೂ ಇದ್ದೇವೆ. ಈ ಸಂದರ್ಭದಲ್ಲಿ ಈ ಕಾರ್ಯಕ್ರಮದ ಬಗ್ಗೆ ತಿಳಿದಿರುವ, ಇನ್ನು ತಿಳಿಯಲಿರುವ ಎಲ್ಲರನ್ನ ಈ ಒಂದು ಮಳಿಗೆಯಿಂದ ಚಿನ್ನಾಭರಣಗಳನ್ನು ಖರೀದಿಸಬೇಕು ಅಂತ ನಾನು ಅತ್ಯಂತ ಸಂತೋಷದಿಂದ ಕರೆಯನ್ನು ಕೊಡ್ತಾ ಇದ್ದೇನೆ. ತಮಗೆ ಬೇಕಾದ ವಿಶಿಷ್ಟ ವಿನ್ಯಾಸದ ವಜ್ರಾಭರಣವನ್ನು ಹಬ್ಬದ ಪ್ರೇರಣೆಯೊಂದಿಗೆ ಖರೀದಿ ಮಾಡಿ ಇಲ್ಲಿ ಎಲ್ಲವನ್ನು ನಗು ನಗುತ್ತಾ ಸೇವೆ ಕೊಡುವ ಸಿಬ್ಬಂದಿಗಳಿಂದ ಪಡೆಯುವುದು ಒಂದು ವಿಶೇಷ ಅನುಭವ ಅಂತ ಹೇಳೋದು ನನ್ನ ಸ್ವಂತ ಅನುಭವದಿಂದ ಹೇಳುವಂಥದ್ದು. ಬೆಳ್ತಂಗಡಿ, ಗೋಣಿಕೊಪ್ಪಲ್, ಮಡಿಕೇರಿ, ಪುತ್ತೂರು ಈ ಎಲ್ಲ ಕಡೆಗಳಲ್ಲಿ ಅತ್ಯಂತ ಸಮೃದ್ಧವಾದ ಒಂದು ರೀತಿಯ ವ್ಯವಹಾರವನ್ನು ನಡೆಸ್ತಾ ಇರುವಂಥ ಈ ಮುಳಿಯ ಡೈಮಂಡ್ಸ್ ಆ್ಯಂಡ್ ಗೋಲ್ಡ್ ಇನ್ನೂ ಇದರ ಹೆಸರು ನಾಲ್ಮಡಿಯಾಗಿ ಬೆಳಗಲಿ. ಇದರ ಪ್ರಚಾರ ಸಾಕಷ್ಟು ಆಗ್ತದೆ. ಆದರೆ ಬಾಯಿ ಮಾತಿಂದ ಕೂಡ ಬೇಕಾದಷ್ಟು ಜನರು ಇದನ್ನು ಕೇಳಿ ತಿಳ್ಕೊಂಡು ಈ ಮಳಿಗೆಗೆ ಬರ್ತಾರೆ. ಹಾಗಾಗಿ ಈ ಒಂದು ಸಂದರ್ಭದಲ್ಲಿ ನಮ್ಮೆಲ್ಲರ ಜೀವನ ವೈಭವದಿಂದ ಕಂಗೊಳಿಸಲಿ, ಈ ಮಳಿಗೆಯ ಹೆಸರು ಇನ್ನಷ್ಟು ಉತ್ತುಂಗಕ್ಕೆ ಏರಲಿ.
ಮುಳಿಯ ಹೆಸರು ನಾಡಿನಾದ್ಯಂತ ಬೆಳಗಲಿ ಅಂತ ಹಾರೈಸ್ತಾ ನನ್ನೆರಡು ಮಾತುಗಳನ್ನು ಮುಗಿಸ್ತೇನೆ. ಧನ್ಯವಾದಗಳು. ದೇವರಿಗೆ ಸಾಷ್ಟಾಂಗ ನಮಸ್ಕರಿಸುತ್ತಾ ಸೇರಿದ ಮಿತ್ರವೃಂದಕ್ಕೆ ನಮನಗಳನ್ನು ಸಲ್ಲಿಸುತ್ತಾ ಡೈಮಂಡ್ ಫಸ್ಟ್ ಕಾರ್ಯಕ್ರಮದ ವೇದಿಕೆಯಲ್ಲಿರುವ ನನ್ನ ಸ್ನೇಹಿತಿಯರು, ಮಾರ್ಗದರ್ಶಕರಾದ ಈ ಸಂಸ್ಥೆಯ MD ಅವರಾದ ಕೃಷ್ಣನಾರಾಯಣ ಮುಳಿಯವರವರೇ, ಮ್ಯಾನೇಜರ್ ಅವರೇ, HOD ಭಾರತಿ ಶೆಟ್ಟಿಯವರೇ, ಜಯಶ್ರೀ ಅವರೇ, ಇಲ್ಲಿ ಸೇರಿದ ಬಂಧು ಮಿತ್ರರುಗಳೇ, ಪತ್ರಿಕಾ ಮಾಧ್ಯಮದವರೇ, ಕರ್ನಾಟಕಾದ್ಯಂತ ಕೆಲವು ಸ್ಥಳಗಳಲ್ಲಿ ತಮ್ಮ ಚಿನ್ನ, ಬೆಳ್ಳಿ, ವಜ್ರ ಮಳಿಗೆಗಳನ್ನು ಸ್ಥಾಪಿಸಿ ಮುಳಿಯ ಎಂಬ ಹೆಸರಿನಲ್ಲಿ ನಾಡಿನಾದ್ಯಂತ ಮನೆ ಮನೆ ಮಾತಾಗಿ ಹುಟ್ಟೂರಿನ ಕೀರ್ತಿಯನ್ನು ಹತ್ತೂರಿಗೆ ಮುಟ್ಟಿಸಿದ ಮುಳಿಯ ಸಂಸ್ಥೆಗೆ ಮೊಟ್ಟ ಮೊದಲಾಗಿ ನನ್ನ ಪ್ರೀತಿಪೂರ್ವಕ ಅಭಿನಂದನೆಗಳನ್ನು ಸಲ್ಲಿಸುತ್ತೇನೆ. ಬಂಧುಗಳೇ, ಇವತ್ತು ಚಿನ್ನ, ವಜ್ರ ಎಲ್ಲ ವ್ಯಾಪಾರ ಮಾಡೋದು ಅಷ್ಟು ಸುಲಭದ ಮಾತಲ್ಲ. ಯಾಕಂತ ಹೇಳಿದರೆ ಅದರಲ್ಲಿ ವಿಶ್ವಾಸ, ನಂಬಿಕೆ ಬೇಕು. ಈ ವಿಶ್ವಾಸ, ನಂಬಿಕೆ ಎಂಬುದು ಮುಳಿಯದವರಲ್ಲಿ ಉಂಟು. ಎಲ್ಲ ನಾಡಿನಾದ್ಯಂತ ಗ್ರಾಹಕರ ಪ್ರೀತಿ ವಿಶ್ವಾಸಕ್ಕೆ ಇವತ್ತು ಮುಳಿಯ ಸಂಸ್ಥೆ ಪಾತ್ರವಾಗಿದೆ ಅಂತೇಳಿ ನಾನು ಸಂತೋಷದಿಂದ ಹೇಳಲು ಇಚ್ಛಿಸ್ತೇನೆ. ಅದಲ್ಲದೆ ಇವತ್ತು ಎಷ್ಟೋ ಇವರ ವ್ಯಾಪಾರಕ್ಕೆ ಮಾತ್ರ ಅಲ್ಲ, ಇವತ್ತು ಎಷ್ಟೋ ಏಕದಂತ ಲೇಔಟ್ ಆಗಿರ್ಬೋದು, ಎಷ್ಟೋ ಲೇಔಟುಗಳು ಉಂಟು. ಮುಳಿಯದಂತ ಹೇಳಿದರೆ ಎಲ್ಲರೂ ಕೂಡ ಒಂದು ಹೆಜ್ಜೆ ಮುಂದೆ ಇರ್ತದೆ. ಯಾಕಂತ ಹೇಳಿದರೆ ಆ ಡಾಕ್ಯುಮೆಂಟ್ ಎಲ್ಲ ಅದು ಅಷ್ಟು ಕರೆಕ್ಟಾಗಿರ್ತದೆ. ಪರ್ಚೇಸ್ ಮಾಡಿ ರಪ್ಪ ನಮಗೆ ಪರ್ಚೇಸ್ ಲೋನೆಲ್ಲ ಬ್ಯಾಂಕಲ್ಲಿ ಹೋಗುವಾಗ ಹೇಳ್ತಾರೆ. ಇದೆಲ್ಲ ನನ್ನ ಅನುಭವದ ಮಾತನ್ನು ನಾನು ಹೇಳಿದ್ದು. ಮುಳಿಯದವ್ರದ ಅಂತ ಹೇಳಿ ಲಪ್ಪ ಅದ ಲೀಗಲ್ಗೆ ಕೊಡ್ತಾರೆ, ಅದಕ್ಕೆ ಲೋನ್ ಕೊಡ್ತಾರೆ, ಅದನ್ನು ಪರ್ಚೇಸ್ ಮಾಡಲಿಕ್ಕೆ ಅಷ್ಟು ಸುಲಭ ಆಗ್ತದೆ. ಅಂದರೆ ಮುಳಿಯದವರ ವ್ಯವಹಾರ ಯಾವಾಗಲೂ ಪಾರದರ್ಶಕವಾಗಿರ್ತದೆ ಅಂತ ಹೇಳುವ ಮಾತನ್ನು ನಾನು ಹೇಳ್ತೇನೆ. ಅದಲ್ಲದೆ ಇದು ವ್ಯಾಪಾರಕ್ಕೆ ಮಾತ್ರ ಅಲ್ಲ, ಇವರ ಹಿರಿಯರ ಕಾಲದಿಂದಲೂ ಮಹಾಲಿಂಗೇಶ್ವರ ದೇವಸ್ಥಾನದ ಅಭಿವೃದ್ಧಿ ಕೆಲಸದಲ್ಲಿ ಇವರ ಕುಟುಂಬ ಪಾಲ್ಗೊಂಡಿದೆ. ದಾನ ಧರ್ಮದಲ್ಲಿಯೂ ಕೂಡ ಎತ್ತಿದ ಕೈ. ಇವತ್ತು ಇವರ ಹಿರಿಯರು ಮಾಡಿದ ಪುಣ್ಯದ ಫಲದಿಂದ ಇದೆಲ್ಲ ಪ್ರಾಪ್ತಿಯಾಗಿದೆ ಅಂತೇಳಿ ನಾನು ಈ ಸಂದರ್ಭದಲ್ಲಿ ಹೇಳುತ್ತೇನೆ. ಇವತ್ತು ದಾನ ಧರ್ಮ ಅಂತೇಳಿ ಹೇಳಿ ನಾನು ಅವರನ್ನು ಖುಷಿಪಡಿಸಲಿಕ್ಕೆ ಭಾಷಣಕ್ಕೋಸ್ಕರ ಹೇಳುವುದಲ್ಲ. ನಮ್ಮ ಪುತ್ತೂರು ಮಹಾಲಿಂಗೇಶ್ವರ ದೇವಸ್ಥಾನದ ಅಷ್ಟಮಂಗಲ ಪ್ರಶ್ನೆಯಲ್ಲಿ ಕಂಡು ಬಂತು. ಇದು ಪುತ್ತೂರಿನ ದೇವಮಾರು ಗದ್ದೆಯಲ್ಲಿ ಕಂಬಳ ನಡಿಬೇಕಂತೇಳಿ. ಇವತ್ತು ಆ ಕಂಬಳವನ್ನು ನಾವು ವಿಜೃಂಭಣೆಯಿಂದ ಸಡಗರದ, ನಾನು ಖಜಾಂಜಿಯಾಗಿ ಅಲ್ಲಿ ಕಾರ್ಯನಿರ್ವಹಿಸುತ್ತಿದ್ದೇನೆ. ಅಲ್ಲಿ ಅದೊಂದು ವಿಜೃಂಭಣೆಯಿಂದ ಸಡಗರದಿಂದ ನಡಿಬೇಕಾದರೆ ಮುಳಿಯದವರ ಪಾತ್ರ ಅವರ ಹಿರಿಯರ ಕಾಲದಲ್ಲಿ ಉಂಟು. ನಮಗೆ ಕಾರ್ಯಕ್ರಮ ನಡೆಯುವಾಗ ಮುಳಿಯದವರದ್ದು 1 ಪವನು ಚಿನ್ನ ಅದು ಗ್ಯಾರಂಟಿ ನಾವು ನಮ್ಮ ಮೀಟಿಂಗಲ್ಲಿ ಹೇಳುವುದುಂಟು. ಅಂಥ ದಾನಿಗಳು ಕೂಡ ಅವರು. ಎಷ್ಟೋ ಇವತ್ತು ಬಡವ ಕುಟುಂಬಗಳಿಗೆ ಕಣ್ಣೀರಿಳಿಸುವಂಥ ಕೆಲಸ ಮುಳಿಯ ಸಂಸ್ಥೆಯಿಂದ ಮಾಡಿದೆ. ಅದಲ್ಲದೆ ಅವರ ಯಾವ ಕೆಲಸ ಕಾರ್ಯಕ್ಕೂ ನಾನು ಇವತ್ತು ಎಷ್ಟೋ ಕೆಲಸ ಕಾರ್ಯ ಇತ್ತು ನನಗೆ. ಅವರು ನಿನ್ನೆ ರಾತ್ರಿ ಫೋನ್ ಮಾಡಿ ಹೇಳಿದರು ಈ ಕಾರ್ಯಕ್ರಮಕ್ಕೆ ಬರಬೇಕಂತೇಳಿ. ಎಲ್ಲ ಕಾರ್ಯಕ್ರಮಗಳನ್ನು ಬದಿಗೆ ಹಾಕಿ ನನ್ನ ಹೆಂಡತಿಯನ್ನು ಕೂಡ ಕರ್ಕೊಂಡು ಬಂದಿದ್ದೇನೆ. ಯಾಕೆಂತ ಹೇಳಿದರೆ ಅವರ ಪ್ರೀತಿ ವಿಶ್ವಾಸ ಇವತ್ತು ನನ್ನನ್ನು ಇಲ್ಲಿಗೆ ಬರುವಂತೆ ಮಾಡಿದೆ. ಈ ಒಂದು ಸಂಸ್ಥೆ ಉತ್ತರೋತ್ತರ ಅಭಿವೃದ್ಧಿ ಹೊಂದಲಿ. ಇದು ಅಭಿವೃದ್ಧಿ ಹೊಂದಿರೇ ಬಡವರ ಪಾಲಿನ ಭಾಗ್ಯ ಅಂತೇಳಿ ನಾನು ಹೇಳ್ತೇನೆ. ಎಷ್ಟೋ ಇವತ್ತು ಉದ್ಯೋಗ ಕೊಡಬೇಕಾದ್ರೆ ಬಹಳ ಕಷ್ಟ ಉಂಟು. ಒಂದು ಉದ್ಯೋಗ ಸಿಕ್ಕಬೇಕಾದ್ರೆ ಮುಳಿಯ ಸಂಸ್ಥೆಯಲ್ಲಿ ಇವತ್ತು ಎಷ್ಟೋ ಕುಟುಂಬಗಳು ಇವತ್ತು ಕೆಲಸ ಕಾರ್ಯ ಮಾಡ್ತಾ ಇದೆ. ಅಂಥ ಕುಟುಂಬಗಳಿಗೆ ಇವತ್ತು ಕಣ್ಣೀರಿಳಿಸುವಂಥ ಕೆಲಸವನ್ನು ಮುಳಿಯ ಸಂಸ್ಥೆ ಮಾಡ್ತದೆ. ಹಾಗೆ ಈ ಒಂದು ಸಂಸ್ಥೆಯು ಇನ್ನೂ ಉತ್ತರವಾಗಿ ಬೆಳೆಯಲಿ. ಇಲ್ಲಿ ಬರುವ ಗ್ರಾಹಕರು, ಇಲ್ಲಿನ ಸಿಬ್ಬಂದಿ ವರ್ಗದವರು, ಇಲ್ಲಿನ ಮಾಲಕರಿಗೆ ಎಲ್ಲರಿಗೂ ಆ ಮಹಾಲಿಂಗೇಶ್ವರ ದೇವರು ಆರೋಗ್ಯ, ಭಾಗ್ಯ, ನೆಮ್ಮದಿಯ ಜೀವನವನ್ನು ಕರುಣಿಸಲೆಂದು ಮಹಾಲಿಂಗೇಶ್ವರ ದೇವರ ಹತ್ರ ನಾನು ಪ್ರಾರ್ಥಿಸುತ್ತಾ ನನ್ನೆರಡು ಮಾತನ್ನು ಮುಗಿಸ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ. ಸತೀಶ್ ದಂಪತಿಗಳಿಗೆ ಅವರ ಆಭರಣಗಳನ್ನು ಹಸ್ತಾಂತರಿಸಬೇಕಾಗಿ ನಮ್ಮ ಅತಿಥಿಗಳಾದ ಪಂಜಿಗುಡ್ಡೆ ಈಶ್ವರ್ ಭಟ್ ಅವರ ಹತ್ರ ಕೇಳಿಕೊಳ್ಳುತ್ತಾ ಇದ್ದೇವೆ. ಧನ್ಯವಾದಗಳು. ಕಾರ್ಯಕ್ರಮದ ಕೊನೆಯ ಹಂತವಾದ ಧನ್ಯವಾದ ಸಮರ್ಪಣೆಗೆ ನಮ್ಮ ಮತ್ತೋರ್ವ ಫ್ಲೋರ್ ಮ್ಯಾನೇಜರ್ ಆದ ಆನಂದ್ ಕುಲಾಲ್ ಅವರೇ. ವಜ್ರಾಭರಣಗಳ ಪ್ರದರ್ಶನ ಮತ್ತು ಮಾರಾಟದ ಈ ಸಂದರ್ಭದಲ್ಲಿ ನಮ್ಮ ಕಾರ್ಯಕ್ರಮವನ್ನು ದೀಪ ಬೆಳಗಿಸಿ ಪ್ರಜ್ವಲಿಸಿದ ಮಹತೋಬರ ಮಹಾಲಿಂಗೇಶ್ವರ ದೇವಸ್ಥಾನದ ವ್ಯವಸ್ಥಾಪನ ಅಧ್ಯಕ್ಷರಾದ ಈಶ್ವರ್ ಭಟ್ ಪಂಜಿಗುದ್ದೆ ಅವರಿಗೆ ನಮ್ಮ ಸಂಸ್ಥೆಯ ಪರವಾಗಿ ಧನ್ಯವಾದಗಳು. ಹಾಗೆ ಇವರಿಗೆ ನಮ್ಮ ನಿರ್ದೇಶಕರು ಸ್ಮರಣಿಕೆಯನ್ನು ನೀಡಿ ಗೌರವಿಸಬೇಕಾಗಿ ಕೇಳಿಕೊಳ್ತಾ ಇದ್ದೇನೆ. ನಮ್ಮ ಸಂಸ್ಥೆಯ ನಿರ್ದೇಶಕರು
ಅವರಿಗೂ ಕೂಡ ಧನ್ಯವಾದಗಳು. ಹಾಗೆ ಇವತ್ತಿನ ಪ್ರಥಮ ಗ್ರಾಹಕರಾಗಿರುವ ಸ್ನೇಹ ಸಿಲ್ಕ್ ಟೆಕ್ಸ್ಟೈಲ್ನ ಮಾಲಕರಿಗೂ ಧನ್ಯವಾದಗಳನ್ನು ಸಮರ್ಪಿಸುತ್ತಾ, ಹಾಗೆ ಇವತ್ತಿನ ಕಾರ್ಯಕ್ರಮಕ್ಕೆ ಆಗಮಿಸಿರುವ ಗ್ರಾಹಕ ಬಂಧುಗಳಿಗೂ ಹಾಗೂ ಪತ್ರಕರ್ತರಿಗೂ ಮಾಧ್ಯಮ ಮಿತ್ರರಿಗೂ ಎಲ್ಲರಿಗೂ ಧನ್ಯವಾದಗಳನ್ನು ಸಮರ್ಪಿಸ್ತಾ ಇದ್ದೇವೆ. ಹಾಗೆ ನಮ್ಮ ಈ ದಿನದ ವಜ್ರಾಭರಣ ಪ್ರದರ್ಶನದ ಗ್ರಾಹಕರು ಸದುಪಯೋಗ ಪಡಿಸಿಕೊಳ್ಳಬೇಕಾಗಿ ವಿನಂತಿಸಿಕೊಳ್ತಾ ಇದ್ದೇನೆ. ಧನ್ಯವಾದಗಳು. ನಮನಗಳು. ಇದೀಗ ಪ್ರತಿ ವರ್ಷದಂತೆ ಮುಳಿಯ ಡೈಮಂಡ್ ಫೆಸ್ಟಿನೊಂದಿಗೆ ನಿಮ್ಮ ಎದುರು ಬಂದಿದ್ದೇವೆ. ವಿಶೇಷತೆ ಅಂದರೆ 81 ವರ್ಷದ ನಮ್ಮ ಇತಿಹಾಸದೊಂದಿಗೆ, ನಂಬಿಕೆ ವಿಶ್ವಾಸದ ಪರಂಪರೆಯೊಂದಿಗೆ ಇದೀಗ ಈ ವರ್ಷ GI ಸರ್ಟಿಫೈಡ್ ಸಾಲಿಟೇರ್ ಕಲೆಕ್ಷನ್ ಹೊಸತಾಗಿ ಪುತ್ತೂರಿಗೆ ಇಂಟ್ರೊಡ್ಯೂಸ್ ಮಾಡ್ತಾ ಇದ್ದೇವೆ. ಸಾಲಿಟೇರ್ ಅಂದರೆ 25 ಸೆಂಟಿಂದ ಜಾಸ್ತಿ, ಅಂದರೆ 1/4 ಕ್ಯಾರೆಟಿಂದ ಜಾಸ್ತಿ ಇರುವಂಥ ಡೈಮಂಡ್ಸ್. ಸೊ ಅದೇ ರೀತಿಯಲ್ಲಿ ಹೊಸತಾಗಿ ನಮ್ಮಲ್ಲಿ ಭಾರತದಲ್ಲಿ ಪ್ರಥಮ ಬಾರಿಯಾಗಿ ಗ್ರಾಹಕಮುಖಿಯಾಗಿ ಡೈಮಂಡ್ ಟೆಸ್ಟಿಂಗ್, ಲ್ಯಾಬ್ ಗ್ರೌಂಡ್ ಡೈಮಂಡ್ ಅನ್ನು ಟೆಸ್ಟಿಂಗ್ ಮಾಡುವ ಮೆಷಿನನ್ನು ಈಗ ಎಲ್ಲರೂ ನೋಡಿದ್ದಾರೆ. ಅದನ್ನು ನಾವು ಇಂಟ್ರೊಡ್ಯೂಸ್ ಮಾಡ್ತಾ ಇದ್ದೇವೆ. ಇದರಲ್ಲಿ ಗ್ರಾಹಕರು ತಗೊಳ್ಳುವಾಗ ಅದು ಲ್ಯಾಬ್ ಗ್ರೌಂಡ್ ಡೈಮಂಡ ಅಥವಾ ನ್ಯಾಚುರಲ್ ಡೈಮಂಡ್ ಅಂತ ಹೇಳೋದನ್ನು ಒಂದು ಕನ್ಫರ್ಮ್ ಮಾಡಿಕೊಳ್ಬೋದು. ಅದೇ ರೀತಿಯಲ್ಲಿ ಟ್ರಾನ್ಸ್ಪರೆನ್ಸಿ ಇದರಲ್ಲಿ ತಿಳಿಯಲಿಕ್ಕೆ ಬರ್ತದೆ. ಈ ಟೆಸ್ಟಿಂಗ್ ಮೆಷಿನ್ನ ಮೂಲಕವಾಗಿ ನಿಮಗೆ ಟ್ರಾನ್ಸ್ಪರೆನ್ಸಿ ಗೊತ್ತಾಗ್ತದೆ ಯಾವ ಡೈಮಂಡ್ ಅಂತ ಹೇಳಿ. ಸೊ ಈ ನಿಟ್ಟಿನಲ್ಲಿ ಬಹಳಷ್ಟು ಕಲೆಕ್ಷನ್ ಈಗ ಬಂದಿದ್ದು, ಗ್ರಾಹಕರು ಇದರ ಸದುಪಯೋಗ ಪಡಬೇಕು ಅಂತ ಕೇಳಿಕೊಳ್ತಾ ಇದ್ದೇನೆ. ಧನ್ಯವಾದಗಳು. ಪ್ರತಿ ಸಲ ಚಿನ್ನ ತಗೊಳ್ಬೇಕು ಅಂತ ಅನ್ನಿಸಿದಾಗ ನಾವು ಬರುವಂಥದ್ದು, ನಮ್ಮ ಇಡೀ ಕುಟುಂಬದವರು ಬರುವಂಥದ್ದು ಇಲ್ಲಿಗೆ. ಆ ನಂಬಿಕೆ ಇವತ್ತಿನವರೆಗೆ ಉಳಿಸ್ಕೊಂಡಿದೆ. ಕಣ್ಣೀರಿಳಿಸುವಂಥ ಕೆಲಸವನ್ನು ಮುಳಿಯ ಸಂಸ್ಥೆ ಮಾಡ್ತದೆ. ಡೈಮಂಡ್ ಫೆಸ್ಟಲ್ಲಿ ಬಹಳಷ್ಟು ಆಯ್ಕೆ ಬಂದಿದ್ದು, ಗ್ರಾಹಕರು ಇದರ ಸದುಪಯೋಗ ಪಡಬೇಕು ಅಂತ ಕೇಳಿಕೊಳ್ತಾ ಇದ್ದೀನಿ. ನಿಖರ ಸುದ್ದಿ, ಸದಭಿರುಚಿಯ ಕಾರ್ಯಕ್ರಮ. ನೀವು ನೋಡ್ತಾ ಇದ್ದೀರಾ ಕಹಳೆ ನ್ಯೂಸ್, ಸಮಾಜದ ಜಾಗೃತಿಗಾಗಿ ವಸ್ತುನಿಷ್ಠ ವರದಿ.